ಶ್ರೀಗುರುಭ್ಯೋ ನಮಃ. ಓಂ ಚತುರ್ಭುಜೆ ಚಂದ್ರಕಲಾವತಂಸೆ ಕುಚೋನ್ನತೆ ಕುಂಕುಮರಾಘಶೋಣೆ ಪುಂಡ್ರೇಕ್ಷುಪಾಶಾಂಕುಶ ಪುಷ್ಪಬಾಣಚಾಪಹಸ್ತೆ ನಮಸ್ತೆ ಜಗದೇಕ ಮಾತಃ. ಓಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಹರಿ ಓಂ. ಸಂಸ್ಕಾರ ಕಾರ್ಯಕ್ರಮಕ್ಕೂ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸುಸ್ವಾಗತ. ಬಂಗಾರದ ನಿಯಮಗಳನ್ನು ಹೇಳ್ತಾ ಇದ್ವಿ. ಅದಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಅಭಿಮಾನಿ ಪ್ರೇಕ್ಷಕ ವೃಂದ SMS ಮುಖಾಂತರ ಇನ್ನಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಬಂಗಾರವನ್ನ ರಾತ್ರಿ ಮಲಗಿದವರು ತಲೆ ದಿಂಬಿನಡಿ ತೆಗೆದಿಡ್ತಕ್ಕಂತಹ ಅಭ್ಯಾಸ ಸೂಕ್ತವಾದಂತಹದ್ದಲ್ಲ. ಅದು ಭಾಗ್ಯ ದೇವತೆಗೆ ಸರಿಹೊಂದುವಂತಹ ನಡವಳಿಕೆ ಅಲ್ಲ. ರಾತ್ರಿ ಮಲಗಿ ಸ್ವಲ್ಪ ಹೊತ್ತಿನ ನಂತರದಲ್ಲಿ ಆ ಸರವನ್ನೋ ಉಂಗುರವನ್ನೋ ಅಥವಾ ಇನ್ಯಾವುದೋ ಒಂದು ಆಭರಣವನ್ನ ತೆಗೆದು ಇನ್ನು ಎದ್ದೋಗಿ ಬೀರುವಿನಲ್ಲಿ ಇಟ್ಟು ಬರೋದಕ್ಕೆ ಸೋಮಾರಿತನ ಬಂದಿದ್ದಲ್ಲೇ ತೆಗೆದು ಹಾಸಿಗೆ ಕೆಳಗಡೆ ಇಟ್ಕೊಳ್ತಕ್ಕಂಥದ್ದು. ಅದರಿಂದ ಆ ಬಂಗಾರಕ್ಕೆ ದೋಷ ಉಂಟಾಗತ್ತೆ. ಇನ್ನು ಒಂದು ನಿಯಮ ಹೇಳದೆ ಇಲ್ಲಿ ಬಂಗಾರ ಅದನ್ನ ನಾವು ಧರಿಸಿದ್ರೂ ಕೂಡ ಶುದ್ಧವಾದ ನೀರಿಂದ ತೊಳೆದು ದೇವರಿಗೆ ಸಮರ್ಪಣೆ ಮಾಡಬಹುದು. ನಾವು ಹಾಕೊಂಡಿರ್ತಕ್ಕಂಥ ಬಂಗಾರವನ್ನು ಹಾಕೊಳ್ತಕ್ಕಂಥ ಅಧಿಕಾರ ಯಾರ್ಯಾರಿಗೆ? ನಮ್ಮ ಕುಟುಂಬದ ಅತ್ಯಂತ ಹತ್ತಿರದ ಕುಟುಂಬ ವರ್ಗಕ್ಕೆ, ಅಂದರೆ ತಂದೆ ತಾಯಿಗಳು ಹಾಕಿರತಕ್ಕಂತಹ ಬಂಗಾರ ಮಕ್ಕಳುಗಳಿಗೆ ತುಂಬಾ ಶುಭ ಮತ್ತು ಶ್ರೇಯಸ್ಸು ತರ್ತಕ್ಕಂಥದ್ದು. ಅದೇ ರೀತಿಯಲ್ಲೇ ಹೆಣ್ಣು ಮಕ್ಕಳಿಗೆ ತಾಯಿ ಮೈ ಮೇಲೆ ಹಾಕೊಂಡಿದ್ದಂತಹ ಬಂಗಾರ ಬಹಳ ಅದೃಷ್ಟ ತರುತ್ತೆ. ಅದು ಹಳೆ ಕಾಲದ ಪ್ಯಾಟ್ರನ್ನು, ಹಳೆ ಫ್ಯಾಷನ್ ಅಂತ ಹೇಳಿ ಅದನ್ನ ಬದಲಾಯಿಸುವಂತಹ ಪ್ರಯತ್ನ, ಆ ಬಂಗಾರವನ್ನು ಕರಗಿಸಿ ಅದಕ್ಕೆ ಇನ್ನೊಂದಿಷ್ಟೇನೋ ಸೇರಿಸಿ ಹಾಕೊಳ್ತೀನಿ ಅಂತಕ್ಕಂಥ ಪ್ರಯತ್ನ ಅಷ್ಟು ಶುಭ ಲಕ್ಷಣವಲ್ಲ. ಅದೇ ರೀತಿಯಲ್ಲೇ ತಂದೆ ಅಥವಾ ತಾಯಿ ಕೊಟ್ಟಂತಹ ಬಂಗಾರಕ್ಕೆ ಅವರು 10 ವರ್ಷಗಳ ಕಾಲ ಅದನ್ನು ಹಾಕೊಂಡಿದ್ದು ಪೂರ್ಣ ಆಶೀರ್ವಾದದಿಂದ ಶುಭಕಾಮನೆಯಿಂದ ಆ ಬಂಗಾರವನ್ನು ಕೊಟ್ಟಾಗ ಅವರಿಂದ ಪೂರ್ಣ ಪ್ರಮಾಣದ ಒಂದು ಆಶೀರ್ವಾದ ಆ ರೂಪದಲ್ಲಿ ತಮಗೆ ಬರ್ತಾ ಇದೆ ಅಂತಕ್ಕಂಥ ಭಾವನಾತ್ಮಕವಾದ ಸಂಬಂಧವನ್ನು ಬೆಳೆಸಿಕೊಳ್ಳೋದ್ರಿಂದ ತಮ್ಮ ಅದೃಷ್ಟ ದಿನೇ ದಿನೇ ಅಭಿವೃದ್ಧಿ ಆಗೋದ್ರಲ್ಲಿ ಅನುಮಾನವಿಲ್ಲ. ಇದರ ಹೊರತಾಗಿ ಕಳ್ಳತನವಾದಂತಹ ಬಂಗಾರ, ಯಾರೋ ಮನೆ ಕೆಲಸಗಾರರೋ ಅಥವಾ ಹೊರಗಡೆ ಯಾರೋ ಕಳ್ಳರೋ ಆ ಬಂಗಾರ ಕದ್ದು ಬಿಡ್ತಾರೆ. ಅದರ ನಂತರದಲ್ಲಿ ನೀವು ಅದನ್ನು ಪತ್ತೆ ಹಚ್ಚಿ ಅವರಿಂದ ಬಂಗಾರವನ್ನು ವಾಪಸ್ ತಗೊಂಡ್ರೆ ಆ ಬಂಗಾರ ನೇರವಾಗಿ ನೀವು ಹಾಕೊಳ್ಳೋದ್ರಿಂದ ತಮಗೆ ದೊಡ್ಡ ಮಟ್ಟದ ಮಾಂಗಲ್ಯ ದೋಷ ಅಲ್ಲಿ ಉಂಟಾಗತ್ತೆ. ಹಾಗಾಗಿ ಅದಕ್ಕೊಂದು ಅಗ್ನಿ ಸಂಸ್ಕಾರ ಸಾಧ್ಯವಾದರೆ ಅದನ್ನ ಕರಗಿಸಿ ಬೇರೆ ಆಭರಣವನ್ನು ಮಾಡಿಸ್ಕೊಳ್ಬೇಕು. ಅದಾಗದೇ ಇದ್ದ ಪಕ್ಷದಲ್ಲಿ, ಇಷ್ಟ ಇಲ್ಲದೆ ಇದ್ದ ಪಕ್ಷದಲ್ಲಿ ಅದಕ್ಕೆ ಒಂದು ಅಗ್ನಿ ಸಂಸ್ಕಾರ ಅಂತ ಆ ಬಂಗಾರವನ್ನ ಒಂದು 10-20 ಸೆಕೆಂಡ್ಗಳ ಕಾಲವಾದರೂ ಉರಿಯೋ ಬೆಂಕಿಗೆ ಅದನ್ನು ಹಿಡಿದು ಅನಂತರದಲ್ಲಿ ಒಂದು ದಿವಸ ಪೂರ್ಣ ಶುದ್ಧ ಗಂಗಾ ಜಲದಲ್ಲಿ ಬೆಳ್ಳಿಯ ಪಾತ್ರೆಯಲ್ಲಿ ಅದನ್ನಿಟ್ಟು ನಂತರ ಅದನ್ನು ತೆಗೆದು ಸೂರ್ಯದೇವನಿಗೆ ತೋರಿಸಿ, ಅಂದ್ರೆ ಬಿಸಿಲಿಗೆ ತೋರಿಸಿ ಒಂದು ನಿಮಿಷವಾದ್ರೂ ನಂತರ ದೇವರ ಪಾದಗಳಲ್ಲಿಟ್ಟು ಅರ್ಶಿನ ಕುಂಕುಮ ಹಾಕೊಳ್ಬೇಕೇ ಹೊರತಾಗಿ ನೇರವಾಗಿ ಕಳ್ಳತನದಿಂದ, ಕಳ್ಳರಿಂದ ಅಥವಾ ಪೊಲೀಸ್ ಇಲಾಖೆಯಿಂದ ಅಥವಾ ಕೋರ್ಟಿಂದ ತಂದಂತ ಬಂಗಾರ ಹಾಕೊಳ್ಳೋದು ಬಂಗಾರ ಧಾರಣಾ ಯೋಗವನ್ನ ಕಡಿಮೆ ಮಾಡುತ್ತೆ. ಅದೇ ರೀತಿಯಲ್ಲೇ ಅಡ ಇಟ್ಟಿರ್ತಕ್ಕಂಥ ಬಂಗಾರ ಕೂಡ ನೇರವಾಗಿ ಅವರ ಕೈಯಿಂದ ತಂದು
ಅದಕ್ಕೆ ಯಾವುದೇ ರೀತಿಯ ಒಂದು ಉಪಸಂಸ್ಕಾರಗಳನ್ನು ಕೊಡದೇನೆ ನಾವು ಧಾರಣೆ ಮಾಡೋದು ಕೂಡ ಅಶಾಸ್ತ್ರೀಯ. ಏನು ಸಂಸ್ಕಾರ ಅಲ್ಲಿ, ಕನಿಷ್ಠ ದೇವರ ಫೋಟೋದ ಮುಂದಿಟ್ಟು ಒಂದು ಅರ್ಶಿನ ಕುಂಕುಮ ಹಾಕಿ ನಂತರ ಹಾಕೊಳ್ಳಿ. ನೇರವಾಗಿ ಬ್ಯಾಂಕಿಂದಲೋ ಅಥವಾ ಅಡ ಇಟ್ಟ ಜಾಗದಿಂದಲೋ ಬಂಗಾರ ಹಾಕೊಳ್ಳೋದು ತಪ್ಪು. ಅದರಲ್ಲಿ ಬ್ಯಾಂಕಿಂದ ಅಂತಂದಾಗ ನಿಮ್ಮದೇ ಆದಂತಹ ಲಾಕರ್ ಭದ್ರತಾ ದೃಷ್ಟಿಯಿಂದ ಬ್ಯಾಂಕಿನಲ್ಲಿ ಒಂದು ಲಾಕರ್ ತಗೊಂಡಿದ್ದು ಅಲ್ಲಿ ನೀವು ಬಂಗಾರ ಇಟ್ಟಿದ್ದು, ಆ ಬಂಗಾರವನ್ನು ನೀವು ಬ್ಯಾಂಕಿಗೆ ಹೋಗಿ ಅಲ್ಲಿ ನೇರವಾಗಿ ಹಾಕೊಳ್ತಕ್ಕಂಥದ್ದು ತಪ್ಪೇನೂ ಇಲ್ಲ. ಅದು ನಿಮ್ಮದೇ ಆದಂತಹ ನಿಮ್ಮ ಸುಪರಿಧಿಯಲ್ಲೇ ಇರತಕ್ಕಂತಹದ್ದು. ಆ ಒಂದು ಭದ್ರತಾ ಕೊಠಡಿ ಮತ್ತು ಭದ್ರತೆ ವ್ಯವಸ್ಥೆ ಬ್ಯಾಂಕ್ನವರದ್ದಿದ್ರೂ ಕೂಡ ಅದು ನಿಮ್ಮದೇ ಆಗಿರುತ್ತೆ. ಹಾಗಾಗಿ ಅದು ಪರಾಧೀನವಾದಂತಹ ಬಂಗಾರವಲ್ಲ, ನಿಮ್ಮ ಅಧೀನದಲ್ಲೇ ಇದ್ದಂತಹ ಬಂಗಾರ. ಈ ನಿಯಮ ಅತ್ಯವಶ್ಯಕ. ಇನ್ನು ಬೆಳ್ಳಿಗೆ ಕೆಲವಷ್ಟು ನಿಯಮಗಳಿದಾವೆ. ಸಿಲ್ವರ್, ಆ ನಿಯಮಗಳೇನು, ಅದ್ರ ಬಗ್ಗೆ ಒಂದಿಷ್ಟು ಗಮನ ಕೊಡೋಣ, ಪ್ರಾಯಶಃ ನಮ್ಮ ಮುಂದಿನ ಕೆಲವಾರು ಸಂಚಿಕೆಗಳ ನಂತರದಲ್ಲಿ. ಈಗ ವಾಸ್ತುವಿನ ಬಗ್ಗೆ ನಿನ್ನೆ ಹೇಳಲಿಕ್ಕೆ ಸಮಯ ಆಗಿರಲಿಲ್ಲ. ಕನಿಷ್ಠ ಒಂದು 4-6 ಸಂಕ್ಷಿಪ್ತ ನಿಯಮಗಳನ್ನ ಇವತ್ತು ಹೇಳ್ತಕ್ಕಂಥ ಪ್ರಯತ್ನ ಪಡ್ತೀನಿ. ನೋಡೋಣ ಬನ್ನಿ. ನಿವೇಶನ ಸ್ವಚ್ಛ ಮಾಡಬೇಕಾದರೆ ಇಟ್ಟಿಗೆ, ಕಂಚಿನ ವಸ್ತುಗಳು, ಹಸುವಿನ ಕೊಂಬು, ಚಿನ್ನ ಅಥವಾ ತಾಮ್ರದ ನಾಣ್ಯಗಳು ದೊರೆತರೆ ಬಹಳ ಶುಭ. ಅಲ್ಲಿ ಯಾವ್ಯಾವುದಪ್ಪ ಅಂತಂದ್ರೆ, ನಾವು ಒಂದು ಸೈಟನ್ನು ಕ್ಲೀನ್ ಮಾಡಬೇಕಾದ್ರೆ ಇಟ್ಟಿಗೆ, ಪೂರ್ಣ ಇಟ್ಟಿಗೆ ಮತ್ತು ಕಂಚಿನ ಲೋಹ, ಕಂಚಿನ ಪಾತ್ರಗಳು, ವಸ್ತುಗಳು, ಹಸುವಿನ ಕೊಂಬು, ಚಿನ್ನ ಮತ್ತು ಬೆಳ್ಳಿ, ತಾಮ್ರದ ನಾಣ್ಯ, ಇದಿಷ್ಟು ಅಲ್ಲಿ ಸಿಕ್ಕೋದ್ರಿಂದ ಆ ಒಂದು ನಿವೇಶನ ಬಹಳ ಸೌಭಾಗ್ಯದಾಯಕವಾಗಿರುತ್ತೆ ಅಂತಕ್ಕಂಥದ್ದು ನಮ್ಮ ವಾಸ್ತುಶಾಸ್ತ್ರದ ನಿಯಮ. ಎಂಥ ಸಂದರ್ಭದಲ್ಲೂ ಕೂಡ ಆತುರದಲ್ಲಿ ಮನೆ ಕಟ್ಟತಕ್ಕಂಥ ಪ್ರಯತ್ನ ಪಡಬೇಡಿ. ಅದರಿಂದ ಸಾಕಷ್ಟು ದೊಡ್ಡ ಮಟ್ಟದ ಕಷ್ಟ ನಷ್ಟಗಳು ಪ್ರಾಪ್ತಿಯಾಗತ್ತೆ. ರಾತ್ರಿ ವೇಳೆ ಅಂತೂ ಖಂಡಿತವಾಗಿ ಕಟ್ಟಡ ಕಟ್ಟತಕ್ಕಂತಹ ಪ್ರಯತ್ನ ಯಾವತ್ತಿಗೂ ಶುಭ ತರೋದಿಲ್ಲ. ಇನ್ನು ನಿವೇಶನದಲ್ಲಿ ಮಳೆ ನೀರು ಈಶಾನ್ಯ ಅಥವಾ ಪೂರ್ವ ಭಾಗಕ್ಕೆ ಹರಿದೋಗೋ ಹಾಗಿರ್ತಕ್ಕಂಥದ್ದು ತಮ್ಮ ಅದೃಷ್ಟ ದೇವತೆ ಸದಾ ತಮ್ಮೊಂದಿಗೆ ನೆಲೆಸಿರೋದರಲ್ಲಿ ಅನುಮಾನವಿಲ್ಲ. ಆದಷ್ಟು ಮನೆಯ ಮುಂಬಾಗಿಲು ಉತ್ತರ ಅಥವಾ ಪೂರ್ವ ಅಥವಾ ಈಶಾನ್ಯಾಭಿಮುಖವಾಗಿದ್ದರೆ ಅತ್ಯಂತ ಶುಭ. ಮನೆಯ ಮೇಲ್ಛಾವಣಿ ಅಂದರೆ ರೂಫಿಂಗ್ ಹೈಟು ಕನಿಷ್ಠ 9 ಅಡಿ ಇರಲೇಬೇಕು. 9 ಅಡಿಗಿಂತಲೂ ಕಡಿಮೆ ಇರತಕ್ಕಂತಹ ರೂಫಿಂಗ್ ಹೈಟ್ ಇದ್ರೆ ಅದು ದೊಡ್ಡ ಮಟ್ಟದ ವಾಸ್ತು ದೋಷಕ್ಕೆ ಕಾರಣವಾಗುತ್ತೆ. ಎಲ್ಲ ರೂಮುಗಳು ಕೂಡ ಚೌಕಾಕೃತಿಯಲ್ಲಿರ್ತಕ್ಕಂಥ ರೂಮು ಬಹಳ ಶ್ರೇಷ್ಠವಾದಂತಹದ್ದು. ಮನೆಯಲ್ಲಿರ್ತಕ್ಕಂಥ 2, 3, 4 ರೂಮ್ ಇದ್ದರೆ ಎಲ್ಲ ರೂಮು ಚಚ್ಚೌಕಾಕೃತಿಯಲ್ಲಿರಬೇಕೇ ಹೊರತಾಗಿ ವಕ್ರವಕ್ರವಾಗಿ ಅಥವಾ ಇನ್ಯಾವುದೋ ತ್ರಿಕೋನಾಕೃತಿಯಲ್ಲೋ ಇರತಕ್ಕಂಥ ರೂಮು ಇಡೀ ಮನೆಯ ವಾಸ್ತು ದೋಷಕ್ಕೆ ಕಾರಣವಾಗುತ್ತೆ. ಮನೆಯ ಕೆಲಸ ಶುರುವಾದ ನಂತರದಲ್ಲಿ ಅದು ಆ ದಿವಸದ ಕೆಲಸ ಏನು ಮುಗಿಯುತ್ತೆ, ಅನಂತರದಲ್ಲಿ ನೈಋತ್ಯ ಭಾಗದಲ್ಲಿ ಒಂದಿಷ್ಟು 1-2 ಇಂಚಾದರೂ ಎಕ್ಸ್ಟ್ರಾ ಹೈಟು ಮತ್ತು ವೇಟು ಇರೋ ಹಾಗೆ ನೋಡ್ಕೊಳ್ಳೋದ್ರಿಂದ ಆ ವಾಸ್ತುದೋಷ ಸಣ್ಣ ಪುಟ್ಟ ಕಟ್ಟಡ ಕಟ್ಟಬೇಕಾದ್ರೆ ಬರ್ತಕ್ಕಂಥ ವಾಸ್ತುದೋಷಕ್ಕೆ ಪರಿಹಾರ ಅದಾಗತ್ತೆ. ಪೂರ್ವ ಅಥವಾ ಈಶಾನ್ಯ ಭಾಗದಲ್ಲಿ ಕಟ್ಟಡ ಮುಗಿಯೋವರೆಗೂ ಕೂಡ ಆದಷ್ಟು ಖಾಲಿ ಇಡೋದ್ರಿಂದ ಇನ್ನಷ್ಟು ಅದೃಷ್ಟ ಪ್ರಾಪ್ತಿ. ಹೆಚ್ಚಿನ ವಿವರಗಳ ಬಗ್ಗೆ ನಾಳೆ ಗಮನಿಸೋಣ. ವಿಶೇಷವಾದಂತಹ ಸಿಹಿ ಸುದ್ದಿ ಏನಪ್ಪಾ ಅಂತಂದ್ರೆ, ನಿಮ್ಮ ಎಲ್ಲ ತರದ ಅನಿಸಿಕೆಗಳು, ಪ್ರಶ್ನೆಗಳು, ಅನುಮಾನಗಳು, ಅಭಿಪ್ರಾಯಗಳನ್ನ ನಮಗೆ ನಿಮ್ಮ SMS ಮುಖಾಂತರ ತಿಳಿಸ್ತಕ್ಕಂತಹ ಒಂದು ವ್ಯವಸ್ಥೆ ಕಳೆದ ಸುಮಾರು 1 ತಿಂಗಳಿಂದ ನಡೀತಾ ಇದೆ. ಇನ್ನೊಮ್ಮೆ ಆ ನಂಬರ್ ಅನ್ನು ಹೇಳ್ತೀನಿ, ದಯಮಾಡಿ ಗಮನಿಸಿ. ತಮ್ಮಲ್ಲಿ ಇರತಕ್ಕಂತಹ ಯಾವುದೇ ತರದ ಅನುಮಾನಗಳು, ಪ್ರಶ್ನೆಗಳು, ಅಭಿಪ್ರಾಯಗಳನ್ನ SMS ಮುಖಾಂತರ ತಿಳಿಸಬಹುದು. ಅದಕ್ಕೆ ನಾವು
ತತ್ಕ್ಷಣದಲ್ಲಿ ಸ್ಪಂದಿಸ್ತಕ್ಕಂತಹ ಪ್ರಯತ್ನವನ್ನು ಪಡ್ತೇವೆ. SMS ನಂಬರ್ ಈ ರೀತಿಯಾಗಿದೆ: 5600-649. ಇನ್ನೊಮ್ಮೆ ಹೇಳ್ತೇನೆ, ಕೇಳಿಸ್ಕೊಳ್ಳಿ. 5600-649. ಇದಕ್ಕೆ ಸಂಸ್ಕಾರ ಅಂತ ಹೇಳಿ ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ಈ ನಂಬರಿಗೆ ನಿಮ್ಮ ಸಮಸ್ಯೆಗಳ ಏನಿದೆ, ಪ್ರಶ್ನೆಗಳೇನಿದೆ ಕಳಿಸೋದ್ರಿಂದ ಉತ್ತರ ಹೇಳ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಸಮಸ್ತ ಸನ್ಮಂಗಳಾನಿ ಭವಂತು.